ಅಕೇಶನ್. ನಮ್ಮ ಸುತ್ತಮುತ್ತ ಇಷ್ಟೊಂದು ಗಿಡಗಳಿದ್ದಾವೆ ಅಂತ ನನಗೆ ಅರಿವಿರಲಿಲ್ಲ. ಕೆಲವು ಗಿಡಗಳು ಗೊತ್ತಿತ್ತು, ಇದನ್ನೆಲ್ಲ ನಾವು ಆಕ್ಚುಲಿ ಬ್ರಯೋಫಿಲಮ್ ಅಂತ ಕರೀತಾರೆ, ಬಸಳೆ ಗಿಡ ಅಂತ ನಾವು ಹೇಳಿದ್ದಾರೆ. ಅಂಡ್ ಇದು ತಾವು ಹೇಳಿದ್ರು ಸರ್, ಅಮೃತ ಬೆಳೆ, ಇದನ್ನ ನಮ್ಗೆ ಮೊದಲೇ ಹೇಳಿಕೊಟ್ಟಿದ್ರು. ನೀವು ಹೇಳಿದ್ದು ಪಾಪ ಇಷ್ಟೊಂದು ಗಿಡಗಳು ಹೇಳಿದ್ರಿ, ಇದು ಬಹುಶಃ ನಮ್ಗೆ ಅನುಕೂಲ ಆಗ್ತದೆ, ನಮ್ಮ ಮಕ್ಕಳಿಗೆ ಬಳಕೆ ಮಾಡೋಣ ಅಂತ ನಿಜವಾಗ್ಲೂ ಹೇಳ್ತೀನಿ. ಬಹಳ ಅರ್ಥಪೂರ್ಣವಾಗಿ ಮಕ್ಕಳಿಗೆ ನಾವ್ ಹೇಳ್ತೇವೆ ಸದ್ಗುರು ಅಂತ ನೀವು ಕೇಳಿದಿರೋ ಇಲ್ಲ, ಅವ್ರನ್ನ ಜಗ್ಗಿ ವಾಸುದೇವ ಅವ್ರನ್ನ ಮಾತು ಹೇಳ್ತಾರೆ, ವಿ ಆರ್ ಜಸ್ಟ್ ಪೀಸ್ ಆಫ್ ಅರ್ಥ, ವಿ ಆರ್ ಪೀಸ್ ಮೇಡ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ದ ಭೂಮಿಯಲ್ಲಿರುವಂತಹ ಎಲ್ಲ ಪುಟ್ಟ ಪುಟ್ಟ ಅಂಶಗಳಿಂದ ನಾವು ಮಾಡಲ್ಪಟ್ಟಿದ್ದೇವೆ. ಯಾಕೆಂದ್ರೆ ನಾವು ಸತ್ತಾಗ ಮತ್ತೆ ಮಣ್ಣಿಗೆ ಹಾಕ್ಬಿಟ್ರೆ ವಿಲ್ ಬಿಕಮ್ ಪಾರ್ಟ್ ಆಫ್ ದ ಸಾಯಿಲ್, ಮಣ್ಣಿಗೆ ಮತ್ತೆ ಬೆರೆತು ಹೋಗ್ತೇವೆ. ಸೊ ಇವೆಲ್ಲವೂ ಮಣ್ಣಿನ ಅಂಶಗಳಿಂದ ಮಾಡಲ್ಪಟ್ಟಿದ್ದಾವೆ. ಅದೇ ಮಣ್ಣಿನ ಅಂಶಗಳು ನಮಗೆ ಸೇರಿದಾಗ ದೇಹಕ್ಕೆ ಬಹಳ ಬೇಗ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಯಾವುದೇ ಎಕ್ಸ್ಟರ್ನಲ್ ಕೆಮಿಕಲ್ ತೆಗೆದುಕೊಳ್ಳಿ, ಯಾವುದೇ ಸ್ಟೀರಾಯ್ಡ್ ತೆಗೆದುಕೊಳ್ಳಿ ಅಥವಾ ನಾನ್ ಸ್ಟೀರಾಯ್ಡ್ ಕೆಮಿಕಲ್ಸ್ ಅನ್ನು ತೆಗೆದುಕೊಳ್ಳಿ, ಅಲೋಪತಿಕ್ ಔಷಧಿ ಕೊಡ್ತಾರಲ್ಲ ಡಾಕ್ಟರ್ಗಳು, ಅದರಿಂದ 99% ಅನುಕೂಲ ಆಗ್ಬೋದು, ಬಟ್ 1% ಆದ್ರೂ ನಮಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, ಅಡ್ಡ ಪರಿಣಾಮಗಳಿರುತ್ತೆ. ಆದ್ರೆ ಈ ಗಿಡಗಳಿಂದ ನಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗುವುದಿಲ್ಲ ಅಂತ ನಾನು ಇದನ್ನ ಕಂಡು ಅನುಭವಿಸಿದ್ದೇನೆ. ಕಾರಣ ಏನಂತಂದ್ರೆ 2004ರಿಂದ ಅಂತ ಅನ್ಸುತ್ತೆ 2008ರವರೆಗೂ ನಾನು ಅಸಿಡಿಟಿಯನ್ನು ಅನುಭವಿಸಿದ್ದೇನೆ. ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವ ಮಟ್ಟಿಗೆ ಇತ್ತು ಅಂದ್ರೆ ನೀವು ಊಹೆನೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಇವೆಲ್ಲ ವಯಸ್ಸಿನ ಮಕ್ಕಳಿದ್ದೀರಾ, ನೆನ್ಪಿಟ್ಕೊಳ್ಳಿ, ಪರ್ ಡೇ ಎಷ್ಟು ಸರಿ ನೀವು ಟಾಯ್ಲೆಟ್ಗೆ ಹೋಗ್ತೀರಾ? ವಿಜ್ಞಾನದ ವಿಚಾರ, ಯಾರು ನಾಚ್ಕೊಳ್ಬೇಕಾದದ್ದಿಲ್ಲ ಅಲ್ವಾ? ಎಷ್ಟು ಸರಿ ಟಾಯ್ಲೆಟ್ಗೆ ಹೋಗ್ತೀರಾ? 10 times. If a person passes stools for about 8 to 10 times a day, what will happen to the body? 8 ರಿಂದ 9 ಸಾರಿ ಹೊಟ್ಟೆಯಲ್ಲಿ ತಿಂದಂತ ಆಹಾರ ದೇಹದಿಂದ ಹೊರಗಡೆ ಹೋಗ್ತಾ ಇದೆ, ಹೇಗಿರುತ್ತೆ? ದೇಹ ನಿತ್ರಾಣ ಆಗುದಿಲ್ವಾ? ನಾನು ಹಿಂಗೆಲ್ಲಾದ್ರೂ ಕ್ಲಾಸ್ ಮಾಡುವಂತ ಸಂದರ್ಭಗಳಲ್ಲಿ ನಿಂತಿದ್ರೆ, ಆ ವಿವೇಕಾನಂದ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ, ಮೈಯೆಲ್ಲನೂ ಟ್ರೆಮರ್ಸ್ ಬರ್ಲಿಕ್ಕೆ ಶುರುವಾಗಿದ್ದಾಗ, ಆಮೇಲೆ ಪಾಠ ಮಾಡ್ತಾ ಇದ್ರೆ ಬೆವರ್ತಿತ್ತು, ದೇರ್ ಯೂಸ್ ಟು ಬಿ ಸ್ಟಟ್ರಿಂಗ್, ಮೊದಲಿಕ್ಕೆ ಬರ್ತಿತ್ತು, ಮುಂದೆ ಏನ್ ಸೆಂಟೆನ್ಸ್ ಹೇಳ್ಬೇಕು ಅದು ಮೊದಲೇ ಬಂದ್ಬಿಡ್ತಿತ್ತು. ಆಗ ನನ್ನಲ್ಲಿ ಕಂಡು ಬಂದಂತ ಕಾಯಿಲೆ ಏನು ಅಂತಂದ್ರೆ IBS ಅಂತ, ಇರಿಟಬಲ್ ಬೌವೆಲ್ ಸಿಂಡ್ರೋಮ್. ಗೊತ್ತಿರ್ತದೆ. ಇದಕ್ಕೆ ನನಗೆ ಯಾವ ಔಷಧಿನೂ ಸಹಕಾರಿ ಆಗಲಿಲ್ಲ. ಆಯುರ್ವೇದ ಔಷಧಿ ಡಾಕ್ಟರ್ ಅನಂತ ಪದ್ಮನಾಭ ಅಂತಿದ್ರು, ಅವ್ರು ಕೊಟ್ಟಂತ ಔಷಧಿಯಿಂದ ಐ ಕುಡ್ ಜಸ್ಟ್ ಕಮ್ ಔಟ್ ಅಂತ. ಈಗ ಆರಾಮಾಗಿದ್ದೀನಿ. ನಾನು ನಿಮಗೆ ಸಜೆಸ್ಟ್ ಮಾಡೋದಿಷ್ಟೇ, ಇಂಥ ಯಾರಾದ್ರೂ ನುರಿತಂತ ವ್ಯಕ್ತಿಗಳು, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇರುವಂತ ವ್ಯಕ್ತಿಗಳು ಅದನ್ನು ಸರಿಯಾದ ಪ್ರಪೋರ್ಷನ್ ಅಲ್ಲಿ ನಿಮಗೆ ನೀಡಿದ್ರೆ ನಿಮಗಿರುವಂತ ಅನೇಕ ಕಾಯಿಲೆಗಳು ದೂರ ಆಗ್ತಾ ಅಂತ ಯಾವುದೇ ಒಂದು ಸಣ್ಣ ಅಯೋಟ ಆಫ್ ಡೌಟ್ ಇಲ್ಲದೆ ನಾನು ಹೇಳ್ಬೋದು. ಹಾಗಾಗಿ ಹರೀಶ್ ಬಾಬು ಅವರು ಇಲ್ಲಿ ಬಂದು ನಾವೆಲ್ಲರಿಗೂ ಅವರಲ್ಲಿದ್ದಂತಹ ಆ ಜ್ಞಾನಾಮೃತವನ್ನು ನಮಗೆ ಹಂಚಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಗುರುಳಿ ಸರ್ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಪ್ರೀತಿಯ ಮಕ್ಕಳು, ನೀವು ಇಷ್ಟೊಂದು ಆಕ್ಟಿವ್ ಆಗಿ ಕುಳಿತು ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪುಟ್ಟ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ